ಎಸ್ ಪ್ಲೀಸ್ ಕಂಟಿನ್ಯೂಷನ್. ಪ್ರಾಬ್ಲಮ್ ತೋರಿಸಿದೆ ನಮಗೆ. ಪ್ರಾಪರ್ಟಿ ಏನು ಮಾಡೋಂಗಿಲ್ಲ, ಎಕ್ಸಾಮಲ್ಲಿ ನಂಗೆ ಕೇಳಿದಾಗ ಮಾಡಬೇಕು ನೀವು. ನಾನು ಪ್ರಿಂಟಲ್ಲಿ ಕೂಡ ಹಾಗೆ ಕೊಟ್ಟಿದ್ದೀನಿ. ಆ ಪ್ರಾಪರ್ಟಿ ಆದಮೇಲೆ ಅವರು ಎ ಬಿ ಸಿ ದೆನ್ ಎ ಪ್ಲಸ್ 2b b ಪ್ಲಸ್ 2y, ಐ ಥಿಂಕ್ ದಿಸ್ ಇಸ್ 2x, ದಿಸ್ ಇಸ್ c ಪ್ಲಸ್ 2z. ಓಕೆ, ನೆಕ್ಸ್ಟ್ x y z ಈಸ್ ಈಕ್ವಲ್ಸ್ ಟು 0 ಅಂತ ಕ್ವಶನ್. ಇಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಕನೆಕ್ಟ್ ಆಗುತ್ತಾ ಅಂದರೆ, ನೀವು ಪ್ರಾಪರ್ಟೀಸ್ ಪರ್ಫೆಕ್ಟಾಗಿ ನಿಮ್ಮಲ್ಲಿದ್ದರೆ, ಸರ್ ಯಾಕೋ ಸೆಕೆಂಡ್ ರೋಲ್ಲಿ ಒಂದೊಂದು ನಂಬರ್ ಎರಡೆರಡು ನಂಬರ್ ಆಗಿ ಸ್ಪ್ಲಿಟ್ ಆಗಿ ಕೊಟ್ಟಿದ್ದಾರೆ ಸರ್, ಹಾಗಾದರೆ ನೀವೇನಪ್ಪ ಮಾಡಬೇಕು, ಸ್ಪ್ಲಿಟ್ ದಿ ಕಂಪ್ಲೀಟ್ ಡಿಟರ್ಮಿನೆಂಟ್ ಇಂಟು ಸಮ್ ಆಫ್ ಟು ಡಿಟರ್ಮಿನೆಂಟ್ಸ್ ಅಕಾರ್ಡಿಂಗ್ ಟು ದಟ್ ಪ್ರಾಪರ್ಟಿ. ವಿ ಹ್ಯಾವ್ ಟು ಫಿಲ್ ದ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಟು ನಂಬರ್ಸ್. ಯಾವಾಗಲಿ ಸಮ್ ಆಫ್ ಟು ನಂಬರ್ಸ್ ಆಗಿ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ವೋ ಅವು. ಆಮೇಲೆ ಫಸ್ಟ್ ಡಿಟರ್ಮಿನೆಂಟಲ್ಲಿ ಪ್ಲಸ್ ಮುಂದೆ ಇರೋ ಬರ್ಕೊಂಬಿಡ್ಬೇಕು, ಎ ಬಿ ಸಿ. ಸೆಕೆಂಡ್ ಡಿಟರ್ಮಿನೆಂಟಲ್ಲಿ ಪ್ಲಸ್ ಆದಮೇಲಿರೋ ಬರ್ಕೋಬೇಕು. ಕರೆಕ್ಟಾ? ಎಸ್. ದೀಸ್ ಟು ರೋಸ್ ಏನಾಗಿದೆ ನೋಡಿ, ಸೇಮಾ ಐಡೆಂಟಿಕಲ್ಲ? ಐಡೆಂಟಿಕಲ್. ಸೊ ಇಲ್ಲಿ ಫಸ್ಟ್ ಬರೀಬೇಕು, R1 ಆ್ಯಂಡ್ R2 ಆರ್ ಐಡೆಂಟಿಕಲ್. ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ ಮೇಲೆ ಎ ಬಿ ಸಿ ಎಕ್ಸ್ ವೈ ಝೆಡ್. Shall we take 2 as a common factor from second row? We can take any row or any column. So what about these two? R2 and R3 are identical. Side work ಅಲ್ಲಿ ಬರೀಬೇಕು, ಎರಡನ್ನ ಎಲ್ಲ ಗಲೀಜ್ ಮಾಡೋಂಗಿಲ್ಲ. ಸೊ ಆಮೇಲೆ ಅದೇನಾಗುತ್ತೆ, 0 ಪ್ಲಸ್ ಇದು ಕೂಡ 0 ಆಗುತ್ತೆ ಅವಾಗ. ಸೊ ಕಂಪ್ಲೀಟ್ ಆನ್ಸರ್ 0 ಫಾರ್ 4 ಮಾರ್ಕ್ಸ್. ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು ಅಂತ ಹೆಂಗೆ ಗೊತ್ತು, ಪ್ರಾಪರ್ಟೀಸ್ ಬಂದಿರಬೇಕು ನಿಮಗೆ. ಮತ್ತೆ ಸ್ಪ್ಲಿಟ್ ಮಾಡಿದ್ಮೇಲೆ ಇದು ಡೈರೆಕ್ಟ್ 0, ಇದು 2 ಕಾಮನ್ ತೆಗೆದ್ಮೇಲೆ 0 ಆಯಿತು. ಕಂಪ್ಲೀಟ್ ಎಲ್ಲ 0 ಪ್ಲಸ್ 0 ಆ್ಯಡ್ ಮಾಡಿದಾಗ ಆನ್ಸರ್ ಏನು ಬರ್ತಾ ಇದೆ? 0 ಬರ್ತಾಯಿದೆ, 4 ಮಾರ್ಕ್ಸ್. ಎಸ್, ದೇರ್ ಇಸ್ ಎ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 7, ಐ ಥಿಂಕ್. ಗಿವನ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಟು AQ. If you try to expand and be using hard work, even though you are getting AQ, they won't give mark. Please remember it. ಪ್ರಯತ್ನ ಪಟ್ಟು ಎಕ್ಸ್ಪ್ಯಾಂಡ್ ಮಾಡಿ, ನಿನಗೆ ಎಕ್ಸಾಮ್ ಬರೋಕ್ಕೆ ಇಷ್ಟ ಇಲ್ಲದ್ರೆ 3 ಅವರ್ ಈ ಪ್ರಾಬ್ಲಮ್ ಮಾಡ್ಕೊಂಡು ಕೂತು ನಾನು AQ ತೆಗೆದ ಸರ್ ಹೊಡೆದು ಬಿಸಾಕಿರ್ತಾರೆ. ಯಾರೋ ಕೆಲವರು ಯಾಕಪ್ಪ ತಪ್ಪಿದೋ ಕರೆಕ್ಟಾಗಿ ಮಾಡಿದಾರಲ್ಲ ಕೊಡ್ರಿ ಅಂತ ರೇರ್ ಇರ್ತಾರೆ, ದಯವಿಟ್ಟು ಕೊಡ್ಕೊ. ಓಕೆ, ಇಫ್ ಇಟ್ ಈಸ್ 0, ಆನ್ಸರ್ ಏನಾದ್ರು 0 ಇದ್ದರೆ ಒಂದು ರೋ ಆಗಲಾಗಲಿ ಒಂದು ಕಾಲಮಲ್ಲಾಗಲಿ ಎಲ್ಲ ಎಲಿಮೆಂಟ್ಸ್ 0 ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಬಟ್ ಅದು 0 ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ 2a ಎ ಮಾಡ್ಕೊಳ್ಳೋ ಪ್ರಯತ್ನ ಆಗಲಿ ಅಥವಾ 3a ಎ ಮಾಡ್ಕೊಳ್ಳೋ ಪ್ರಯತ್ನ ಆಗಲಿ ಮಾಡ್ತೀವಿ. ಯಾಕೆ ಸರ್? ಅವಾಗ ಐಡೆಂಟಿಕಲ್ ಆಗುತ್ತೆ, ಸಾರಿ ಸೇಮ್ ಬರುತ್ತೆ, ಏನೋ ಕಾಮನ್ ತೆಗಿಬೋದು ಅಂತ ಈ ಪ್ರಯತ್ನಗಳೆಲ್ಲ ಪಡಬೇಕು ನಾವು. ಇನ್ನೊಂದು ನೆನಪಿರಲಿ, ಪ್ರಾಪರ್ಟಿ ಹಾಕಿದ ಮೇಲೆ ಎಲ್ಲೋ ಒಂದು ಕಡೆ ಎಕ್ಸ್ಪ್ಯಾಂಡ್ ಮಾಡೋ ಪರಿಸ್ಥಿತಿ ಬರುತ್ತೆ. ಲಾಸ್ಟಲ್ಲಿ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಆ ಡಿಟರ್ಮಿನೆಂಟಲ್ಲಿ ಯಾವುದಾದ್ರೂ ರೋ ಆಗಲಿ ಯಾವುದಾದ್ರೂ ಕಾಲಮ್ ಆಗಲಿ ಬೇಕಾದಷ್ಟು 0ಗಳು ಬೇಡ, ಎಲ್ಲ 0s ಮಾಡಬಾರ್ದು, ಬೇಕಾದಷ್ಟು 0ಗಳು ತಪ್ಪದು. ಈಗ ಈ ರೋ ಅಂತ ಇಟ್ಕೊಳ್ಳೋಣ, ಈ ಎರಡು ಎಲಿಮೆಂಟ್ಸ್ 0s ಮಾಡೋದ್ರಿಂದ ಈ ಎಕ್ಸ್ಪೆನ್ಷನ್ ಮಾಡೋವಾಗ ಒಂದು 3/4 ಭಾಗ ಕೆಲಸ ಕಡಿಮೆ ಆಗುತ್ತೆ. ಅಥವಾ ಈ ಕಾಲಮ್ ಅಂತ ಇಟ್ಕೊಳ್ಳೋಣ, ಯಾವುದಾದ್ರೂ 2 ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ 0 ಮಾಡ್ತೀನಿ ಸರ್, ತಪ್ಪಾಗುತ್ತೆ, ಅವಾಗ ನಿನ್ಗೆ 0 ಬಂದುಬಿಡುತ್ತೆ. ಸರಿ, ಏನು ಹೇಳಕ್ಕೆ ಹೊಡ್ತಿದ್ರೆ ಇನ್ನೊಂದ್ಸಲಿ ದಯವಿಟ್ಟು ಹೇಳಿ ಸರ್. ಆಫ್ಟರ್ ಅಪ್ಲೈಯಿಂಗ್ ದ ಪ್ರಾಪರ್ಟಿ ವೈಲ್ ಡೂಯಿಂಗ್ ಪ್ರಾಬ್ಲಮ್ಸ್, ಸಮ್ವೇರ್ ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಟು ಗೆಟ್ ದ ಫೈನಲ್ ಆನ್ಸರ್. ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಪ್ರಾಪರ್ಟೀಸ್ ಅಪ್ಲೈ ಮಾಡಿದ್ಮೇಲೆ. ಆ ಎಕ್ಸ್ಪ್ಯಾಂಡ್ ಮಾಡೋವಾಗ ಡಿಟರ್ಮಿನೆಂಟ್ ಯಾವಾಗ ಈಸಿ ಆಗುತ್ತೆ ಹೇಳಿರ್ತೀನಿ ನೋಡಿ. ಫಸ್ಟ್ ರೋಲ್ಲಾಗಲಿ ಫಸ್ಟ್ ಕಾಲಮಲ್ಲಾಗಲಿ 1 or 2 ಎಲಿಮೆಂಟ್ಸ್ 0s ಮಾಡಬೇಕು. 1 or 2. ಡೋಂಟ್ ಮೇಕ್ ಆಲ್ 3 ಎಲಿಮೆಂಟ್ಸ್ ಆರ್ 0s, ದೆನ್ ದ ಎಂಟೈರ್ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಇಸ್ 0. ಗೊತ್ತಾಗ್ತಿದೆಯಲ್ಲ? ಎಸ್. ಈಗ ನಾನು ಏನು ಪ್ಲ್ಯಾನ್ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಈ ಟಿಕ್ ಹಾಕಿರೋವೆರಡನ್ನು 0 ಮಾಡೋಕ್ಕೆ ಹೊರಟಿದ್ದೀನಿ. ಹೇಗೆ ಸರ್? R2 ಡ್ಯಾಶ್ ಚೇಂಜಸ್ ಟು R2 - 2 times R1. ಇದು 2 ಮಲ್ಟಿಪ್ಲೈ ಮಾಡಿದ್ರೆ 2a ಬರುತ್ತೆ, ಅವಾಗ ಈಸಿಯಾಗಿ 0 ಬಂದುಬಿಡುತ್ತೆ. ನೆಕ್ಸ್ಟ್ R3 ಡ್ಯಾಶ್ ಚೇಂಜಸ್ ಟು R3 - 3 times R1. ಸರ್ ಇದನ್ನು ಮಾಡ್ಬೋದು ಸರ್, ತಪ್ಪು, ಆಲ್ರೆಡಿ ಚೇಂಜ್ ಆಗೋಗಿದೆ, ಮತ್ತೆ ಅದು ಎತ್ಕೊಂಡೋಗಿ ಅದಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾಗ್ತಿದೆಯಾ? ಎಸ್. ವಿ ಆರ್ ನಾಟ್ ಚೇಂಜ್ಡ್ ಎನಿಥಿಂಗ್ ಇನ್ ಥರ್ಡ್ ರೋ. 3a 6a plus 3b 10a plus 6b plus 3c.
ಎಸ್ ವಾಟ್ ಈಸ್ ದಿಸ್ R2? What is this minus? What is this 2 times R1? 2a minus 2 times R1, nothing but 0. What is this R2? 3b. So 3b plus 2a minus 2a plus 2b. ಏನು ಮಾಡಿದೆ? R2 ಎಲಿಮೆಂಟ್ ತಗೊಂಡೆ, a ಮೈನಸ್ ಇಲ್ಲಿ ಬರ್ಕೊಂಡೆ, R1ಗೆ ಹೋದೆ, R1ಇರ್ತಕ್ಕಂಥ a ಪ್ಲಸ್ ಬಿ 2 ಮಲ್ಟಿಕೊಂಡು ಇಲ್ಲಿ ಬರ್ಕೊಂಡೆ. 2a get cancel. This is all rough work. We have left with 3b minus 2b, nothing but b. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕಂಪ್ಲೀಟೆಡ್? ಸಾರಿ, ಇನ್ನೂ ಒಂದು ಎಲಿಮೆಂಟ್ ಇದೆ. ಏನು ಸರ್ ಅದು? 4a ಪ್ಲಸ್ 3b ಪ್ಲಸ್ 2c. ಯಾಕೆ ಸರ್ ಇದು ಬರೆದ್ರು? R2 ಫಸ್ಟ್ ಬರ್ಕೋಬೇಕು. ಮೈನಸ್ 2 times R1, 2a plus 2b plus 2c. ಏನು ಕ್ಯಾನ್ಸಲ್ ಸರ್? 2c get cancelled. 4a minus 2a, 3b minus 2b, 3b minus 2b, nothing but plus b. Is it over? Yes, this transformation is over. Come to this. Go for R3. 3a minus 3 times R1. Oh, sorry. We have changed R3. But we are not changed R1. A plus b, 4a plus 3b plus 2c. We are changed R3. 0. Yes. R3. Come to this element. 6a plus 3b. ಯಾಕೆ ಸರ್ ಇಲ್ಲಿ ಬರೆದ್ರು? ದಿಸ್ ಈಸ್ ಥರ್ಡ್ ರೋ. ನಾನು ಥರ್ಡ್ ರೋ ಎಲಿಮೆಂಟ್ ತೊಗೊಂಡೆ, ಇದು ಮುಗಿದೋಯ್ತು. ಥರ್ಡ್ ರೋ ಮೈನಸ್ 3 ಟೈಮ್ಸ್ R1 ಅಂದರೆ 3a ಪ್ಲಸ್ 3b. 3b get cancelled. 6a minus 3a. Next 10a plus 6b plus 3c. Please, are you under the sight of camera? ಓಕೆ, ಇಲ್ಲಾಂದರೆ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಪ್ಲೀಸ್. ಎಸ್, R3 ಹಾಗೆ ಬರ್ಕೊಂಡೆ. ಮೈನಸ್ 3a ಪ್ಲಸ್ 3b ಪ್ಲಸ್ 3c. ಈ ಮೈನಸ್ ಎಲ್ಲದಕ್ಕಾಗುತ್ತೆ. ನೆಕ್ಸ್ಟ್ ಪ್ಲೀಸ್ 10a ಮೈನಸ್ 3a, 6b ಮೈನಸ್ 3b, ಮೈನಸ್ ಇದಕ್ಕೂ ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ, ಎಸ್. ನಾವು ಟ್ರೈ ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಸರ್. ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಂದ್ರೆ ಸಾರಿ, ಡಿಟರ್ಮಿನೆಂಟ್ ಪ್ರಾಪರ್ಟಿ ಒಂದ್ಸಲ ಹಾಕಿದ್ಮೇಲೆ ನೀನು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, ತಪ್ಪೇನಿಲ್ಲ, ಬರ್ತದೆ, ನೋ ಪ್ರಾಬ್ಲಮ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಓಕೆ, ಶಲ್ ವಿ ಎಕ್ಸ್ಪ್ಯಾಂಡ್? ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟೆಡ್. ಬಿ ಆಫ್ 6a ಪ್ಲಸ್ 3b. ಎಸ್, ಇಲ್ಲಿ ತಪ್ಪು ಬರೆದಿದ್ದೀವಿ ನೋಡಿ. ಇದನ್ನು ಇಲ್ಲಿ ಕೋಡ್ ಮಾಡಿದ್ರೆ ನಾನು ಏನೇನೋ ಬರೆದು ಹಾಕಿದ್ದೀನಿ. ಇದು ಎ, ಇದು ಬಿ, ಸಿ, ಅದು ತಪ್ಪು ಬರ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಾ? ಎಸ್ ಪ್ಲೀಸ್. ಮತ್ತಿನ್ನೇನಾದ್ರು ಮಿಸ್ಟೇಕ್ ಆಗಿದೆಯಾ? ಐ ಥಿಂಕ್ 10a ಮೈನಸ್ 3a. ಇನ್ನೇನಾದ್ರು ಮಿಸ್ಟೇಕ್ ಆಗಿದ್ರೆ ನೋಡ್ಬಿಡ್ರಿ. ಏನಾದ್ರು ಇದ್ದರೆ ಇವಾಗೆ ಚೇಂಜ್ ಮಾಡ್ಕೊಬಿಡ್ರಿ. ಏನಿಲ್ವಾ? ಶಲ್ ವಿ ಸ್ಟಾರ್ಟ್ ದ ಎಕ್ಸ್ಪ್ಯಾಂಡ್? ಎಸ್ ಪ್ಲೀಸ್. ಎಸ್, ಎ ಇಂಟು ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು. ಇದು ಹೇಗೆ ಬಿ ಬಂತು? 3b ಪ್ಲಸ್ 2 ಟೈಮ್ಸ್ 3b ಏನದು? 3a. ಕ್ವಶನ್ ತಪ್ಪಾಗೋಗಿದೆ ನೋಡ್ರಿ. ಎಲ್ಲ ಚೇಂಜ್ ಆಗುತ್ತೆ. ದಿಸ್ ಇಸ್ ಐ ಥಿಂಕ್ 3a. ಆಗ ಪ್ಲೀಸ್ ಇದು ಕೂಡ ಅಷ್ಟೇ 3a ಪ್ಲಸ್ 2b ಬರೀಬೇಕು, ಇಂಟರ್ಚೇಂಜ್ ಮಾಡಾಕಿದ್ದೀವಿ. ಆಗ ದಯವಿಟ್ಟು ಏನು ಬರುತ್ತೆ ನೋಡಿ, ಎ ಬರುತ್ತೆ. ಹೇಗೆ ಗೊತ್ತಾ ನೋಡಿ, 3a ಅಲ್ವಾ,
ಪ್ಲಸ್ 2b ಅಲ್ವಾ. ಎಸ್, ಆಗ 3a 2b ಕ್ಯಾನ್ಸಲ್, 3a ಮೈನಸ್ 2a ಎ ಬರೋದು. ಆಗಲೇ ಇಲ್ಲಿ ತಪ್ಪು ಬರೆದಿದ್ದೆ ನೋಡ್ಕೊಳ್ಳಿ ಪ್ಲೀಸ್, ತಪ್ಪಾಗಿದೆ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಕ್ಕನಾ. ಎಸ್, ಫಸ್ಟ್ ಕಾಲಮ್ ಹೋಯ್ತು. ಈ ಎ ಎರಡು ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. 7a² 7a² ಶೋರಾ? ಓಕೆ, ಪ್ಲಸ್ 3ab ಇದು ಮಲ್ಟಿಪ್ಲೈ ಆಯಿತು. ಇದು ಮುಗಿಸ್ಕೊಂಡು ಇಲ್ಲಿಗೆ ಹೋಗೋವಾಗ ಇಲ್ಲೊಂದು ಮೈನಸ್ ಬರ್ಕೋಬೇಕು. ಇದು ಬೇಕಾದ್ರೆ ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ ಇಲ್ಲೊಂದು ಸಣ್ಣದು ಬ್ರ್ಯಾಕೆಟ್ ಮತ್ತೆ ಪ್ಲೀಸ್. ಓಕೆ, ಇದು ಮುಗಿಸ್ಕೊಂಡು ಇದಕ್ಕೆ ಹೋಗ್ತಾ ಇದೆ ಅಂದರೆ 6a² ಮೈನಸ್ ಪ್ಲಸ್ ಹಾಗೆ ಇಲ್ಲಿ ಪ್ಲಸ್ 3ab. ಏನು ಮಾಡಿದ್ರು ಸರ್? ಈ ಕಾಲಮ್ ಇರೋ ಹೋದ್ಮೇಲೆ ಸೊ ಎ ಆಚೆ ಬರ್ಕೋಬೇಕು. ಈ ಕಾಲಮ್ ಇರೋ ಹೋದ್ಮೇಲೆ ಈ ಎ ಜೊತೆ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ದಿದ್ದೀನಿ, ಮೈನಸ್ ಈ 3a ಜೊತೆ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ದಿದ್ದೀನಿ. ಈಗ ನಿಧಾನಕ್ಕೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗೋಣ. ಹಾಂ, ಎಸ್, ಮತ್ತೆ ಇನ್ನೂ ಕಂಟಿನ್ಯೂಷನ್ ಮಾಡಲಿಲ್ಲ. ಆಪೋಸಿಟ್ ಸೈನ್ ಫಾರ್ ದಿಸ್ ಎಲಿಮೆಂಟ್ ಒಂದು ಎಲಿಮೆಂಟ್ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿದೆ ನೋಡಿ, ಇರೋ ಹೋಯ್ತು. ಇನ್ನು ಇದು ಇಲ್ಲಿದೆ ಆಪೋಸಿಟ್ ಸೈನ್ ಫಾರ್ a ಪ್ಲಸ್ ಬಿ. ಸರಿ ಆಯಿತಾ? ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು, ಈ ಕಾಲಮ್ಮು ಈ ರೋ. ಎಸ್, ಆವಾಗ 0 ವಿತ್ ದಿಸ್ 0 ಮೈನಸ್ 0 ವಿತ್ ದಿಸ್ 0 0 ಮೈನಸ್ 0 ಹೊರಟಾಯ್ತು. ನೆಕ್ಸ್ಟು ಪ್ಲಸ್ a ಪ್ಲಸ್ ಬಿ ಪ್ಲಸ್ ಸಿ, ಅದಾಗೆ ಬರ್ಕೋಬೇಕು, ಇದನ್ನು ನಾವು ಮಾಡಲೇಬೇಕು. ಇಂಟು ನೋಡಿ ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು. 0 ಇಂಟು ಸಮಥಿಂಗ್ 0 ಇಂಟು ಸಮಥಿಂಗ್ ಅಗೈನ್ ದಟ್ ಇಸ್ 0. ಅಲ್ಲಿಗೆ ನಮ್ಗೆ ಬರೀ ಫಸ್ಟ್ ಎಲಿಮೆಂಟ್ ಮಾತ್ರ ಮುಗಿಯಿತು. 7a² ಪ್ಲಸ್ 3ab ಮೈನಸ್ 6a² ಮೈನಸ್ 3ab. ಸರಿ ಆಯ್ತಾ? a ಇಂಟು 7a² ಮೈನಸ್ 6a², 7a² ಮೈನಸ್ 6a² ನಥಿಂಗ್ ಬಟ್ a². ಅಲ್ಲಿಗೆ a ಇಂಟು ದಟ್ ಈಸ್ ನಥಿಂಗ್ ಬಟ್ a³. ಸೊ ಗೊತ್ತಾಗ್ತಿದೆಯಾ? ಇದು 4 ಮಾರ್ಕ್ಸ್ ಎಕ್ಸ್ಪೆನ್ಷನ್. ಸ್ವಲ್ಪ ಲಿಟಲ್ ಬಿಟ್ ಟಫ್ ಅನ್ನಿಸಿದ್ರೆ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಇಂಪಾರ್ಟೆಂಟು 100 ಟೈಮ್ಸು 1000 ಟೈಮ್ಸು ದಯವಿಟ್ಟು ಬೇಡ. ಇದು ವರ್ಕೌಟ್ ಮಾಡಿ ಇನ್ನೊಂದ್ಸಲ ಅಂತ ಸ್ಟಾರ್ ಹಾಕಿರ್ತೀನಿ ಹೊರತು ಯಾವ ಇಂಪಾರ್ಟೆಂಟ್ ಯಾವ ಅನ್ಇಂಪಾರ್ಟೆಂಟ್ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 8ಗೆ ಬರೋದಾದರೆ ಎಲ್ಲರೂ ಇಲ್ಲೊಂದು ರಿಕ್ವೆಸ್ಟು, ನಿಮಗೆ ಪ್ರಿಂಟ್ ಕೊಡಬೇಕಾದ್ರೆ ನಾನಿಲ್ಲೇ 4 ಟೈಮ್ಸ್ ABC ಅಂತ ಕೊಟ್ಬಿಟ್ಟಿದ್ದೀನಿ. ನಿಮ್ಮ ಸೀನಿಯರ್ಸ್ ಕೂಡ ಹಾಗೇನೇ ಇದೆ, ಅವ್ರಿಗೆ ಚೇಂಜ್ ಮಾಡಿ ಬರ್ಸಿದ್ದೀನಿ. ದಯವಿಟ್ಟು ಇದು ಕ್ವಶನ್ನು 8th ಪ್ರಾಬ್ಲಮ್ಮು RHS ರಾಂಗ್ ಇದೆ. ಈ ಥರ ಕೊಟ್ಟಿದ್ರೆ ಸರಿ, ಇಲ್ಲಿ 4ABC ಕೊಟ್ಟಿದ್ರೆ ರಾಂಗ್. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಕ್ವಶನ್ನು. ಆಮೇಲೆ ಕ್ವಶನ್ ಚೇಂಜ್ ಮಾಡ್ಕೊಳ್ಳೋಂಥ ವರ್ಕ್ಬುಕ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಸ್, ಈಗ ಒಂದೇ ಸಲ LHSಗೆ ಬರೋಣ. ಪ್ರೂಫ್ ಕೊಟ್ಟೋಗಿದ್ದೀನಿ. 1 1 1 ABC BC CA AB. ಎಸ್, ವಾಟ್ ಈಸ್ ದ ಫಸ್ಟ್ ಟರ್ಮ್ ಇನ್ RHS? What I have told here initially while starting the problems, majority of the problems transformation depending on RHS answer. So in this problem, what is the first factor? A minus B. A and B are there in first round, second round respectively. Is it? If you subtract R2 elements from R1, nothing but R1 minus R2, we get A minus B. So A minus B will ಬರುತ್ತೆ. Then what is the second factor? B minus C. Where we have B? Second row. Where we have C? In third row. What we have to do? Second row minus third row. The answer in place of new R2. What is third element? C minus A. If you subtract 3 from A, you are get wrong. ಯಾಕೆ ಸರ್, ಆಲ್ರೆಡಿ A ಮೈನಸ್ ಬಿ ಮಾಡೋಕ್ಕಿದ್ದೀವಿ, ಇಲ್ಲಿ A ಮೈನಸ್ ಬಿ ಬಂದುಬಿಟ್ಟಿರ್ತದೆ ಈ ಸ್ಟೆಪ್ಪಲ್ಲಿ. ಮತ್ತೆ ನೀನು ಇಲ್ಲಿ C ಮುಗಿಸ್ಕೊಂಡು ಹೇಗೆ ಹೋಗೋಕ್ಕೆ ಅಲ್ಲಿ A ಇರಲ್ಲ, ಅದಕ್ಕೆ ತಗೋಬಾರ್ದು. ಸೊ ಆನ್ ದಿ ಬೇಸಿಸ್ ಆಫ್ ದೀಸ್ 2 ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಟೇಕ್ ಎನ್ ಟ್ರಾನ್ಸ್ಫಾರ್ಮೇಷನ್. ಆನ್ ದಿ ಬೇಸಿಸ್ ಆಫ್ ದಿಸ್ C ಮೈನಸ್ ವಿ ಡೋಂಟ್ ಟೇಕ್ ಟ್ರಾನ್ಸ್ಫಾರ್ಮೇಷನ್. ನೀನೇನಾದರೂ ಇದನ್ನು C ಮೈನಸ್ 0 ಮಾಡೋಕ್ಕೆ 0 ಬಂದ್ಬಿಡುತ್ತೆ. ಸ್ಟಾರ್ಟ್ ಮಾಡೋಣ. ಓಕೆ, ಪ್ಲೀಸ್. Anything changes in R1? Yes. Anything changes in R2? Yes. Anything changes in R3? No. So, please R3 ಹಾಗೆ ಬರ್ಕೋ. Yes. R1 minus R2. R1 ಅಂದರೆ ಎಲಿಮೆಂಟ್ಸ್, R2 ಅಂದರೆ ಎಲಿಮೆಂಟ್ಸ್. ಇಲ್ಲಿಂದ ಇಲ್ಲಿಗೆ ತೆಗಿಬೇಕು. ಸೊ 0 A minus B BC minus CA. So, this transformation is over. Next, what is this?
ವಾಟ್ ಈಸ್ ಹೋ ಏನು ಆಯಿತು ನನಗೆ ತಪ್ಪು. R1 ಎಸ್ ಕರೆಕ್ಟಾಗಿದೆ ಪ್ಲೀಸ್ ಕರೆಕ್ಟಾಗಿದೆ. R2 ವಿ ಹ್ಯಾವ್ ಇನ್ R2 ಮೈನಸ್ R3 1 minus 1 this is R2 this is R3 1 minus 1 0 B minus C CA minus AB so R2 also. On the basis of this factor please don't take transformation. ಅರ್ಥ ಆಯ್ತಾ? ಓಕೆ ಇಸ್ ಈಕ್ವಲ್ಸ್ ಮೇಂಟೈನ್ ಮಾಡಬೇಕು. ಎಸ್ 0 A minus B. What is the common factor? Minus C. Why I am taking common factor is minus C instead of C? C ನೇ ತೆಗಿಬೋದಾಗಿತ್ತಲ್ಲ. C ತೆಗೆದ್ರೆ ನಿನಗೇನು ಬರ್ತಿತ್ತು? B ಮೈನಸ್ಸೇ ಬರ್ತಿತ್ತು. ಅಲ್ಲಿಗೆ ಇಲ್ಲಿ B ಮೈನಸ್ಸೇ ಬಂದಾಗ ಇಲ್ಲಿ A ಮೈನಸ್ ಬಿ ಇದೆ, ಮತ್ತೆ ಕಾಮನ್ ತೊಗೊಳಕ್ಕೆ ರಿಸ್ಕ್ ಆಗುತ್ತೆ, ಈಸಿ ಆಗಬೇಕು ಅಂತ. ಸಾರಿ ಇನ್ನೊಂದ್ಸಲ ಹೇಳಿ. Instead of taking minus C common, if you are supposed to take C is common here, we left with B minus A. ಬ್ರಾಕೆಟ್ B minus ಆಗ್ತಿತ್ತು. ಆಗಲೇ ಬಿಡಿ ಸರ್, ಇಲ್ಲೇನಿದೆ A minus B. ಇಲ್ಲಿ A minus B B minus A ಇದ್ದಾಗ ಫಸ್ಟ್ ಅಲ್ಲಿ ಏನಾದ್ರು ಕಾಮನ್ ತಗೊಳ್ಳೋಣ ಅಂದರೆ ಒಪ್ಪಲ್ಲ ನೀವು, ಬೇಡ ಸರ್ ಇದು ಬೇರೆ. ಅದಕ್ಕೋಸ್ಕರ ಇವೆರಡು ಸೇಮ್ ಆಗೋದಕ್ಕೆ ಮೈನಸ್ ಸಿ ತಗೊಂಡು, ಈಗ ಮೈನಸ್ ಸಿ ತಗೊಂಡಾಗ ಫಸ್ಟ್ ಎ ಬರ್ಕೋಬೇಕು, ಆಮೇಲೆ ಬಿ ಬರ್ಕೋಬೇಕು. ನೋಡಿ ಸರ್ ಹೋಗುತ್ತೆ 0 B minus C. ಇಲ್ಲಷ್ಟೇ ಮೈನಸ್ ಎ ಕಾಮನ್, ಆಗ ಬಿ ಸಿ ಮೈನಸ್ ಬಿ ಬದಲು ಬಿ ಮೈನಸ್ ಸಿ ಬರುತ್ತೆ. ಇಲ್ಲೇ ನಥಿಂಗ್ ಹ್ಯಾವ್ ಟು ಟೇಕ್ ಕಾಮನ್. ಓಕೆ, ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಇನ್ ದಿಸ್ ರೋ? ಎಸ್ ಎಕ್ಸಾಕ್ಟ್ಲಿ A minus B. Anything common factor in this row? Exactly B minus A. All of your observation about 0. I know. ಇಲ್ಲಿ A minus B ಇದೆ, ಇಲ್ಲಿ A minus B ಇದೆ. ಯಪ್ಪ ಇಲ್ಲಿ A minus B ಇಲ್ಲ, ಈ ರೋಲೆಲ್ಲ A minus B ಕಾಮನ್ ತೆಗಿತಾರೆ ಅಂತ. ಅದು ಹೆಂಗೆ ತೆಗಿತಾರೆ ನೋಡೋಣ. ಇಸ್ ಇಟ್ ಫಸ್ಟ್ ಎಲಿಮೆಂಟ್? ಎಸ್. ಇಸ್ ಇಟ್ ಸೆಕೆಂಡ್ ಎಲಿಮೆಂಟ್? ಎಸ್. ಇಸ್ ಇಟ್ ಥರ್ಡ್ ಎಲಿಮೆಂಟ್? ಎಸ್. ಆಲ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ A minus B? ನೋ, 0 ಡಸ್ ನಾಟ್ ಹ್ಯಾವಿಂಗ್ A minus. ಬಟ್ 0ನ ನಾವು 0 ಇಂಟು A minus B ಅಂತ ಬರ್ಕೊಂಡು 0 ಅಲ್ವಾ ಬರೋದು. ಸೊ ವಿ ಕ್ಯಾನ್ ಟೇಕ್ ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಫ್ರಮ್ 0. ಪ್ಲೀಸ್ ಲಿಸನ್ ಕೇರ್ಫುಲಿ. ವಿ ಕ್ಯಾನ್ ಟೇಕ್ ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಫ್ರಮ್ 0. ಅಲ್ಲಿಗೆ 0 ಅಲ್ಲಿ ಕೂಡ ಕಾಮನ್ ತೆಗೆದೆ. ಓಕೆ, ಫಸ್ಟ್ ರೋಲ್ ಏನು ತೆಗೆದಾಕಿದ್ದೀನಪ್ಪ? A minus B. ಸೆಕೆಂಡ್ ರೋಲ್ ಏನು ತೆಗೆದಾಕಿದ್ದೀನಪ್ಪ? B minus C. ಥರ್ಡ್ ರೋಲ್ ಏನಪ್ಪ? ಏನೂ ಇಲ್ಲ. ಶಲ್ ವಿ ಎಕ್ಸ್ಪ್ಯಾಂಡ್? ಎಕ್ಸ್ಪ್ಯಾಂಡ್ ಮಾಡೋಣ? ಕಾಣಿಸ್ತಿದೆಯಾ ಪ್ಲೀಸ್? ಓಕೆ, ಎಕ್ಸ್ಪ್ಯಾಂಡ್ ಮಾಡುವಾಗ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಿ. ಫಸ್ಟ್ ಎಲಿಮೆಂಟ್ 0, ಫಸ್ಟ್ ರೋ ಡಿಲೀಟೆಡ್, ಫಸ್ಟ್ ಕಾಲಮ್ ಡಿಲೀಟೆಡ್. ಔಟ್ಸೈಡ್ 0 ಇರೋದ್ರಿಂದ ಇನ್ನದು ಬೇಡ. ಇದು -1 ಇಂಟು ಮಿಡಲ್ ಕಾಲಮ್ ಫಸ್ಟ್ ರೋ ಡಿಲೀಟೆಡ್ 0. ನೋಡಿ, ಮಿಡಲ್ ಕಾಲಮ್ ಫಸ್ಟ್ ರೋ ಡಿಲೀಟೆಡ್. ಆಮೇಲೆ ಈ ಎಲಿಮೆಂಟ್ಸ್ ಉಳಿತವೆ 0 ಮೈನಸ್ ಆಫ್ ಮೈನಸ್ ಪ್ಲಸ್. ಅಲ್ಲಿಗೇನಾಯಿತು? 0 ಪ್ಲಸ್ A. ನೆಕ್ಸ್ಟ್ ಮೈನಸ್ ಸಿ, ಎಲಿಮೆಂಟಿಗೆ ಸೇಮ್ ಸೈನ್ ಮೈನಸ್ ಸಿ. ಆರ್ ಯು ಅಂಡರ್ ದ ಸೈಡ್ ಆಫ್ ಕ್ಯಾಮರಾ? ಎಸ್, ಪ್ಲೀಸ್. ಲಾಸ್ಟ್ ಫಸ್ಟ್ ಕಾಲಮ್ ಡಿಲೀಟೆಡ್. ಎಸ್. ವಾಟ್ ಈಸ್ ದಿಸ್? 0 -1 ಕ್ಲೋಸ್ ಇಟ್ ಬ್ರಾಕೆಟ್. ಸೊ A minus B ಇಂಟು B minus C ಇಂಟು, ಕಾಣಿಸ್ತಿದೆಯಾ ಪ್ಲೀಸ್? ಕಾಣಿಸ್ತಿದೆಯಾ? ಇಲ್ಲ? ಎಸ್, ಕಾಣಿಸ್ತಿದೆ. ಎಸ್, ಇಲ್ಲಿ ಮೈನಸ್ ಆಗುತ್ತೆ, -1 ಇಂಟು A. ಇಲ್ಲಿ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಮೈನಸ್ ಆಫ್ ಮೈನಸ್ ಪ್ಲಸ್ ಸಿ ಆಗುತ್ತೆ. ಸೊ ಇದು ಇಲ್ಲಿಗೆ ನೀವು ತಗೊಂಡೋಗಿ ಬರೆದಾಗ ಇದು A minus B ಇಂಟು B minus C ಇಂಟು C minus C ಆಯಿತು. ನೋಡಿ, ಅದೇ ನಮಗೇನು ಬೇಕೋ ಅದು ಇಲ್ಲಿಗೆ ಬಂತಿಲ್ಲ, ಕಾಣಿಸ್ತಿಲ್ಲ ಅಂತ ಇಲ್ಲಿಗೆ ನಾನು ಜಾಯಿನ್ ಮಾಡಿದ್ದೀನಿ. ಗೊತ್ತಾಗ್ತಿದೆಯಾ? ಎಸ್, ಈಗ ಕಾಣ್ತಿರ್ಬೋದು ನೋಡಿ. ಎಸ್, ಆನ್ಸರ್ ಮುಗಿದೋಯ್ತು. 4 ಮಾರ್ಕ್ಸ್. ಸೊ 8 ಪ್ರಾಬ್ಲಮ್ಸ್ ಓವರ್. ಇನ್ನೂ ಇಂಥ ರಿಮೈನಿಂಗ್ 12 to 15 ಪ್ರಾಬ್ಲಮ್ಸ್ ಇದೆ, ಎಲ್ಲ 4 ಮಾರ್ಕ್ಸ್. ನಾನು ನೀಟಾಗಿ ಇನ್ನೊಂದು ಕ್ಲಾಸಲ್ಲಿ ಪೆನ್ ಟು ಪೆನ್ ಯಾವ್ದು ಅಸೈನ್ಮೆಂಟ್ ಕೊಡಿದ್ರೆ ಹೇಳ್ಕೊಡ್ತೀನಿ. ನೀವೆಲ್ಲನೂ ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್ಸು ತರುವಾಗಿರಬೇಕು. ಓಕೆ, ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.